ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ನೋಡ್ತಾ ಇದ್ದರೆ ಹೊರಗಡೆ ಎಲ್ಲ ಪೂರ್ತಿಯಾಗಿ ಮಂಜು ಬಿದ್ದುಬಿಟ್ಟಿತ್ತು. ಹೊರಗಡೆ ಏನೂ ಕಾಣಿಸ್ತಿರ್ಲಿಲ್ಲ. ಆ ಕಡೆ ಬಂದವರು ಈ ಕಡೆ ಕಾಣಿಸಲ್ಲ, ಈ ಕಡೆ ಗಾಡಿ ಬಂದಿದ್ದು ಕೂಡ ಆ ಕಡೆ ಕಾಣಿಸಲ್ಲ, ಈ ರೀತಿಯಾಗಿ ಇತ್ತು. ಇದ್ರ ಜೊತೆಗೆ ಇದನ್ನು ಬಿಟ್ಟರೆ ನೇಚರ್ ಅಂತೂ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲಪ್ಪ ಅಂತಂದು. ಈ ಥರ ಬೆಳಗ್ಗೆ ಇವತ್ತು ಸ್ಟಾರ್ಟ್ ಆಯಿತು. ಈ ಫಾಗ್ ಅಂತೂ 9 ಗಂಟೆ ಆದರೂ ಪೂರ್ತಿಯಾಗಿ ಕಡಿಮೆನೇ ಆಗಲಿಲ್ಲ. 10 ಗಂಟೆ ಅಷ್ಟೊತ್ತಿಗೆ ಇದು ಪೂರ್ತಿಯಾಗಿ ಫಾಗ್ ಕ್ಲೀನ್ ಆಯಿತು. ಸೊ ಇವತ್ತು ಬೆಳಗ್ಗೆ ಅಲ್ಲಪ್ಪ ಬೇಗ ಬೇಗ ಕೆಲಸ ಮಾಡ್ಕೊಂಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ಇವತ್ತು ಶುಕ್ರವಾರ ಅಂದ್ಕೊಂಡು ಬೇಗ ಸ್ವಲ್ಪ ಏನಾದರೂ ಕುದಿಲಿಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹಲಸಿನ ಕಾಳು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೇನೆ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಪುಟ್ಟ ಕಲ್ಲು ಏನಾದರೂ ಇತ್ತಂದರೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗ ನಮಗೆ ಕಲ್ಲು ಸಿಕ್ಕುತ್ತೆ, ಕ್ಲೀನ್ ಆಗ್ತದೆ. ಸೊ ಹಾಗಾಗಿ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಬೇಯಲಿಕ್ಕೆ ಇಟ್ಕೋತಾ ಇದ್ದೇನೆ. ಇದ್ರ ಜೊತೆಗೆ ಸ್ವಲ್ಪ ಈ ಗಡ್ಡೆ ಗೆಣಸು ಇರುತ್ತಲ್ಲ, ಸ್ವೀಟ್ ಪೊಟ್ಯಾಟೊ ಕೂಡ ಬೇಯಿಸಿಟ್ಕೊಂಡಿದ್ದೆ. ನಾವೆಲ್ಲ ಇವಾಗ ತರಕಾರಿ, ಡ್ರೈ ಫ್ರೂಟ್ಸ್ ಇದನ್ನೇ ತಿಂತಂದ್ಬಿಟ್ಟು ಈ ಗಡ್ಡೆ ಗೆಣಸುಗಳನ್ನು ಮರಿತಾ ಹೋಗ್ತೀವಿ. ಶಿವರಾತ್ರಿ ಏನೋ ಹಬ್ಬದ ದಿವಸ ಮಾತ್ರ ಗೆಣಸುಗಳನ್ನು ತಿನ್ನೋದು ಜಾಸ್ತಿ. ಬಟ್ ಅಪರೂಪಕ್ಕೆ ತಿನ್ನೋದಕ್ಕಿಂತ ಸ್ವಲ್ಪ ಅವಾಗವಾಗ ಈ ಗಡ್ಡೆ ಗೆಣಸುಗಳನ್ನು ತಿಂತಾಯಿದ್ರೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೇನೆ ನಾನು. ಇದನ್ನು ಕೂಡ ಬೇಯಿಸಿಟ್ಕೊಂಡ್ಬಿಟ್ಟು ಸುಮಾರು ಕೆಲಸಗಳಿತ್ತು ಇವತ್ತು. ಮನೆಯೆಲ್ಲ ಪೇಂಟ್ ಕೂಡ ಹಾಕಿದ್ರು, ಅದರಿಂದ ತುಂಬ ಬಟ್ಟೆಗಳೆಲ್ಲ ಸ್ವಲ್ಪ ಧೂಳು ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸುಮಾರು ಬಟ್ಟೆಗಳಿತ್ತು ವಾಶ್ ಮಾಡಲಿಕ್ಕೆ, ಅದನ್ನು ಕೂಡ ಪೂರ್ತಿಯಾಗಿ ನೆನೆಸಿಟ್ಕೊಂಡಿದ್ದೆ. ಹಾಗೆ ಇವತ್ತು ನೀರು ಬಂದಿದೆ ಅಂತಂದು ನೀರು ಕೂಡ ತುಂಬ್ಕೋತಾ ಇದ್ದೀನಿ. ನೀರೆಲ್ಲ ತುಂಬಿಟ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಇದು ಬಂದುಬಿಟ್ಟು ನಮ್ಮದು ತಾಮ್ರದ್ದು ಒಂಥರ ಅಂದ್ಕೊಂಡು ಇದರಲ್ಲಿ ಸ್ವಲ್ಪ ನೀರೆಲ್ಲ ನಾವು ಸ್ಟೋರ್ ಮಾಡಿಟ್ಕೊಂಡು ಕುಡಿಲಿಕ್ಕೆ ಯೂಸ್ ಮಾಡ್ಕೋತೀವಿ. ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪಾತ್ರೆಯಲ್ಲಿ ನೀರಿಟ್ಕೊಂಡು ಬರ್ತೀವಿ. ಸೊ ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟಿದ್ದೆ. ಬೇಗ ಬಟ್ಟೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಬೇಗ ಒಣಗುತ್ತೆ, ಆಮೇಲೆ ಫೋಲ್ಡ್ ಮಾಡ್ಕೋಬೋದು ಅಂದ್ಕೊಂಡು ಫಸ್ಟಿಗೆಲ್ಲ ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಕೂಡ ಮಾಡ್ಕೋತಾ ಇದ್ದೇನೆ. ಪೂಜೆ ಮಾಡಿ ಆದಮೇಲೆ ಸ್ವಲ್ಪ ನಾವು ಧೂಪ ಹಾಕಬೇಕಲ್ವ. ಹಾಗಾಗಿ ಯಾರೆಲ್ಲ ಧೂಪ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ, ಇದ್ಲು ಇಲ್ಲಿ ಮೇಲೆಲ್ಲ ಕರಿದು ಹಾಕಿದ್ದೀನಲ್ಲ, ಆ ಥರ ಇದ್ಲು ಇದ್ದರೆ ಈ ರೀತಿ ಕೆಂಡನ ಮಾಡ್ಕೊಳ್ಳಿ. ಇದ್ಲು ಇರದೇ ಇರೋ ಅಲ್ಲಿ ಚಿಪ್ಪಿಟ್ಟಿದ್ದೀನಲ್ವ, ತೆಂಗಿನಕಾಯಿ ಚಿಪ್ಪನ್ನು ಇಟ್ಕೊಂಡು ಈ ಥರ ಬೆಂಕಿ ಮಾಡಿ ನಾವು ಮನೆಯಲ್ಲಿ ಧೂಪ ಹಾಕೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ ಮನೇಲಿ. ನಿಮ್ಮ ಕಡೆ ಏನಾದರೂ ಈ ಥರ ಇದ್ಲು ಎಲ್ಲರ ಕಡೆಯೂ ಇರೋಲ್ಲ, ಆದರೆ ತೆಂಗಿನ ಚಿಪ್ಪು ಅಂತ ಎಲ್ಲರ ಕಡೆಯೂ ಇರ್ತಲ್ಲ, ಈ ಥರ ಬೆಂಕಿ ಮಾಡ್ಕೊಂಬಿಟ್ಟು ಈ ಥರ ಧೂಪ ಹಾಕೋದ್ರಿಂದ ಮನೆಗೆ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ. ನಿಮಗೆ ಡೈಲಿ ಆಗ್ತಿದ್ರೂ ಕೂಡ ನೀವು ಅಂದ್ಕೊಂಡಿರುವಂತಹ ವಾರ ಅಥವಾ ಶುಕ್ರವಾರ, ಮಂಗಳವಾರ ಈ ರೀತಿ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಕೂಡ. ಆಮೇಲೆ ನಿಮಗೆಲ್ಲ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ. ಈ ಥರ ಮಕ್ಕಳು, ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಈ ರೀತಿ ಧೂಪ ಹಾಕ್ತಾರೆ ನಮ್ಮ ಹಳ್ಳಿ ಕಡೆಗೆಲ್ಲ. ಸೊ ಆ ಥರ ಕೂಡ ನಾನು ನಿಮ್ಮ ಮಗನಿಗೆ ಕೂಡ ಸ್ನಾನ ಮಾಡಿಸಿದ್ದೆ. ಅವನು ಕೂಡ ಮಲಗಿದ್ದಾನೆ, ಇರಲಿ ಅಂತಂದ್ಬಿಟ್ಟು ಅವನಿಗೂ ಕೂಡ ಧೂಪ ಹಾಕಿ ಅನ್ನಿಸ್ತಾರೆ. ಈ ರೀತಿ ಧೂಪ ಹಾಕೋದ್ರಿಂದ ತುಂಬಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಈ ಕೆಮಿಕಲ್ ಎಲ್ಲ ಮಿಕ್ಸ್ ಇರೋದು ಧೂಪನ ತೊಗೊಂಡು ಬರಬೇಡಿ. ಚೆನ್ನಾಗಿರೋದು ಸಾಂಬ್ರಾಣಿ ಸಿಗುತ್ತೆ, ಆ ಥರ ಸಿಗುತ್ತೆ, ಅದನ್ನೇ ತೊಗೊಂಬಂದುಬಿಟ್ಟು ಈ ರೀತಿ ಹಾಕೋದ್ರಿಂದ ತುಂಬಾ ಒಳ್ಳೆ ಸ್ಮೆಲ್ ಕೂಡ ಸಿಗುತ್ತೆ. ಒಂಥರ ಏನೋ ಖುಷಿ ಅನಿಸುತ್ತೆ ಈ ರೀತಿ ಮನೆಯಲ್ಲೆಲ್ಲ ಹಾಕಿರೋದ್ರಿಂದ. ಸ್ವಲ್ಪ ಪೂಜೆ ಎಲ್ಲ ಲೇಟಾಯಿತು, ಆದರೂ ಪರವಾಗಿಲ್ಲ ಅಂದ್ಕೊಂಡ್ಬಿಟ್ಟು ಇದಿಷ್ಟು ಮಾಡಿಕೊಂಡೆ. ಇದೆಲ್ಲ ಮುಗಿದ್ಮೇಲೆ ಏನು ನಾನು ಬೇಯಿಸಿಟ್ಕೊಂಡಿರೋದೆಲ್ಲ ಇತ್ತಲ್ಲ, ಸೊ ಅದನ್ನು ಕೂಡ ಅಡುಗೆ ಮಾಡಿಕೊಂಡು ಇವತ್ತು ಪೂರ್ತಿಯಾಗಿ ಅಡುಗೆ ಮಾಡೋದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇದಿಷ್ಟು ಇವತ್ತಿನಂದು ಒಂದು ಹಾಫ್ ಡೇ ಕೆಲಸ ಇದೇ ಆಗೋಯಿತು.
ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಪಾನಿಪುರಿ ರೆಡಿ ಮಾಡೋಣ ಅಂದ್ಕೊಂಡ್ಬಿಟ್ಟು ಈ ರೆಡಿಮೇಡ್ ಪೂರಿಗಳೆಲ್ಲ ಸಿಗುತ್ತಲ್ಲ ಅವನ್ನ ಕೂಡ ತೊಗೊಂಬಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ದಿನ ಆಗಿತ್ತು, ಹಾಗಾಗಿ ಒಂದು ಪೂರಿ ಬರ್ತಾಯಿತ್ತು, ಇನ್ನೊಂದು ಪೂರಿ ಸರಿಯಾಗಿ ಬರ್ತಾ ಇರಲಿಲ್ಲ. ಎಷ್ಟಿತ್ತು ಅಷ್ಟನ್ನು ಕೂಡ ಬೇಗ ಪೂರಿಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ಪೂರಿ ಎಲ್ಲ ರೆಡಿ ಮಾಡ್ಕೊಂಡಿದ್ಮೇಲೆ ಗ್ರೀನ್ ಚಟ್ನಿ ಪಾನಿ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಅದೇ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗುವಂಥದ್ದು ಬೆಳ್ಳುಳ್ಳಿ ಮತ್ತು ಈ ಅಲ್ಲ ಅಂದರೆ ಹಸಿ ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಅದಕ್ಕೆ ನಾನು ತುಂಬ ಖಾರ ಇತ್ತು ಹಸಿಮೆಣಸಿನ್ಕಾಯಿ ಅಂದ್ಕೊಂಡು 2 ಚಿಕ್ಕ ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದಿಷ್ಟು 1-2 ಇಂಚಿನಷ್ಟು ಹುಣಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಹುಳಿಗೆ ತುಂಬ ಟೇಸ್ಟ್ ಆಗುತ್ತೆ ಅಂತಂದರೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಮಿಕ್ಸಿ ಮಾಡಿಕೊಂಡು ಇದನ್ನೇ ಸ್ವಲ್ಪ ನೀರಾಗಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಪಾನಿ ಮಾಡಿರಲಿಕ್ಕೆ, ಇಲ್ಲ ಅಂದರೆ ನಮಗೆ ಈ ರೀತಿ ಸೆಟ್ ಆಗೋಣ ಅಂದ್ಕೊಂಡ್ರೆ ಇದನ್ನು ಸ್ವಲ್ಪ ಸೋಸ್ಕೊಳ್ಬೇಕಾದ್ರೆ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಇದನ್ನು ಪೂರ್ತಿಯಾಗಿ ಸೋಸ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ನಮಗೆ ಟೇಸ್ಟ್ ಬೇಕಲ್ವ, ಅದಕ್ಕೆ ನಾನು ಆಲೂ ಮತ್ತು ಮಟರ್ನ ಬೇಯಿಸಿಟ್ಕೊಂಡಿದ್ದೆ. ಒಂದು ಬೌಲ್ಗೆ ನಾನೀಗ ಇದನ್ನೆಲ್ಲ ಬೇಯಿಸಿ ಇಟ್ಕೊಂಡಿರೋದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ತುಂಬ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಇದ್ದರೆ 1 ಆನಿಯನ್ನ ಕಟ್ ಮಾಡಿ ಹಾಕೋಬೇಕು. 1 ಚಿಟಿಕೆಯಷ್ಟು ಅರಿಶಿನ, ಅಷ್ಟು ಖಾರ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಗರಂ ಮಸಾಲ ತುಂಬ ಸಿಂಪಲ್, ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಇನ್ನೂ ಖಾರ ಆಗಿಲ್ಲ ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇದು ಪೂರ್ತಿಯಾಗಿ ನೀಟಾಗಿ ಎಲ್ಲ ಪೂರ್ತಿಯಾಗಿ ಕವರ್ ಆಗಬೇಕು ಈ ಮಸಾಲೆ ಎಲ್ಲ. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಪ್ರತಿಯೊಂದು ಈ ಏನು ಆಲೂಗಡ್ಡೆ ಬೇಯಿಸ್ಕೊಂಡಿರೋದಿತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಬೇಕು. ನೋಡಿ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಇವಾಗ ಪೂರಿಗಳನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಪಟ್ ಅಂತ ಮುರಿದು ಫಿಲ್ಲಿಂಗ್ ಮಾಡಿಕೊಂಡು ಸರ್ವ್ ಮಾಡಿದ್ದು. ನಿಮಗೆ ಇಷ್ಟವಾಗುವಂಥ ಮನೇಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪಾನಿಪುರಿನ ಮಾಡಿಕೊಂಡು ತಿಂದರೆ ನಿಮಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ, ಯಾರಿಗೂ ಕೂಡ ಚೆನ್ನಾಗಿರುತ್ತೆ. ಈ ಹೊರಗಡೆ ತಂದು ಕರಿಯುವಂಥ ಪೂರಿಗಿಂತ ನಾವೇ ಮನೆಯಲ್ಲೇ ಪೂರಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿ ಆಗುತ್ತೆ. ಯಾಕೆಂದರೆ ಈ ಪೂರಿ ಎಲ್ಲ ಇರುತ್ತಲ್ಲ, ಇದು ಸ್ವಲ್ಪ ದಪ್ಪ ಇರುತ್ತೆ. ಇದು ಇನ್ನೊಂದು ಥರ ಪೂರಿ ಸಿಗುತ್ತೆ ಹೊರಗಡೆ ಎಲ್ಲ, ಪಾನಿಪುರಿ ಸ್ಟ್ರೀಟಲ್ಲಿ ಇರುತ್ತಲ್ಲ, ಅದಾದರೆ ತುಂಬಾ ಟೇಸ್ಟಿ ಆಗುತ್ತೆ, ಬೇಗ ಕರ್ಗೋಗ್ಬಿಡುತ್ತೆ. ಇದು ಸ್ವಲ್ಪ ಹಾರ್ಡ್ ಬಟ್ ಟೈಮ್ ಸಿಗೋಲ್ಲ ಅನ್ನೋದಕ್ಕೆ ಈ ಥರ ತೊಗೊಂಬಂದು ಪಾನಿಪುರಿಗಳನ್ನು ಮಾಡ್ತೀವಿ. ಆದರೆ ಪರವಾಗಿಲ್ಲ, ಟೇಸ್ಟ್ ಅದೇ ಥರ ಕೊಡುತ್ತೆ. ಈಗ ಮಸಾಲ ಪೂರಿ ಈ ಥರ ಎಲ್ಲ ಮಾಡ್ಕೋತೀವಲ್ಲ, ಅಂಥದಕ್ಕೆಲ್ಲ ಈ ಪೂರಿಗಿಂತ ಆ ಪೂರಿನೇ ತುಂಬಾ ಟೇಸ್ಟ್ ಅನಿಸುತ್ತೆ. ಇದೇ ಥರ ಎಲ್ಲ ಪೂರಿಗಳನ್ನು ಫಿಲ್ ಮಾಡಿ ಪಾನಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುವಂತಹ ಮನೇಲೇ ಮಾಡ್ಕೊಂಡಿರುವಂತಹ ನಿಮಗೆ ಇಷ್ಟ ಆಗಿರುವಂಥ ಎಲ್ಲರಿಗೂ ಇಷ್ಟ ಆಗುವಂತಹ ಪಾನಿಪೂರಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಸ್ವಲ್ಪ ದಹಿ ಹಾಕ್ಕೊಂಡು ಮಾಡಿಕೊಂಡ್ರೆ ದಹಿ ಪೂರಿ ಕೂಡ ಆಗುತ್ತೆ. ಸ್ವಲ್ಪ ಮಸಾಲ ಪೂರಿಗೆ ಈ ಆಲೂ ಪೇಸ್ಟ್ ಏನು ರೆಡಿ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಈ ಪೂರಿಗಳನ್ನೆಲ್ಲ ಚಿಕ್ಕದಾಗಿ ಮುರ್ಕೊಂಡು ಸ್ವಲ್ಪ ಸೇವಿದ್ರೆ ಇನ್ನೂ ತುಂಬ ಟೇಸ್ಟಿ ಆಗಿರುವಂಥ ಪೂರಿಗಳು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಯಾವ ರೀತಿ ಪಾನಿಪೂರಿ ಮನೇಲಿ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಇದೇ ಥರ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಅಂದರೆ ಪ್ಲೀಸ್ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರೀಲಿಕ್ಕೆ ಹೋಗಬೇಡಿ. ಇದೇ ಥರ ಇನ್ನೂ ಚೆನ್ನಾಗಿರುವಂಥ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ.
ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ವಾಚ್ ಮಾಡ್ತೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.